ರಾಜ್ಯಸಭೆ ಚುನಾವಣೆಗೆ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನ ನಾಳೆ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರವನ್ನ ನಾಳೆ ಸಲ್ಲಿಕೆ ಮಾಡಲಿದ್ದಾರೆ. ಖರ್ಗೆ ಹಾಗೆಯೇ ಮನ್ಸೂರ್ ಅಲಿ ಖಾನ್ ಇಬ್ಬರೂ ಕೂಡ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಕಾಂಗ್ರೆಸ್ನಿಂದ 3 ಸ್ಥಾನಗಳು. ಸೊ ಆ 3 ಸ್ಥಾನದಲ್ಲಿ ಇಬ್ಬರು ಫಿಕ್ಸ್ ಆಗಿದ್ದಾರೆ. ಒಂದು ಮಲ್ಲಿಕಾರ್ಜುನ ಖರ್ಗೆ, ಅದರ ಜೊತೆಗೆ ಮನ್ಸೂರ್ ಅಲಿ ಖಾನ್ ಇಬ್ಬರನ್ನು ಕೂಡ ಆಯ್ಕೆ ಮಾಡಲಾಗುತ್ತೆ ಆ ಒಂದು ಸ್ಥಾನಕ್ಕೆ. ಈಗ 3ನೇ ಸ್ಥಾನಕ್ಕೆ ಇಬ್ಬರ ನಡುವೆ ಭಾರೀ ಪೈಪೋಟಿ ನಡೀತಾ ಇದೆ. ಒಂದು ಶರ್ಮಿಳಾ ರೆಡ್ಡಿ ಹಾಗೂ ಪವನ್ ಖೇರಾ ಇವರಿಬ್ಬರೂ ಕೂಡ ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. ನೋಡ್ಬೇಕು ಇವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ನಾಳೆ ಗೊತ್ತಾಗಲಿದೆ. ಮಧ್ಯಾಹ್ನ 12:30 ಸುಮಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ. ನಾಳೆ ಮನ್ಸೂರ್ ಅಲಿ ಖಾನ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನ ಮಧ್ಯಾಹ್ನ 12:30ಗೆ ಸಲ್ಲಿಕೆ ಮಾಡಲಿದ್ದಾರೆ. ಒಟ್ಟು 3 ಅಭ್ಯರ್ಥಿಗಳಿಂದ ನಾಳೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಆಗಲಿರೋದು. ಮಧ್ಯಾಹ್ನ 12:30ಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಈಗ 2 ಸ್ಥಾನ ಫೈನಲೈಸ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಆಸ್ ವೆಲ್ ಆಸ್ ಮನ್ಸೂರ್ ಅಲಿ ಖಾನ್. ಇನ್ನೊಂದು ಸ್ಥಾನಕ್ಕೆ ಇಬ್ರು ಪ್ರಮುಖರು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ, ಶರ್ಮಿಳಾ ರೆಡ್ಡಿ ಮತ್ತು ಪವನ್ ಖೇರಾ. ನಾಳೆ ಈ ಇಬ್ಬರಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಎರಡು ಕಾರುಗಳ ಮಧ್ಯೆ ಭೀಕರ ಅಪಘಾತ ನಡೆದು ಹೋಗಿದೆ. ಕಾರ್ನಲ್ಲಿದ್ದ 4 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗಿದೆ 2 ಕಾರುಗಳ ಮಧ್ಯೆ. ಸೊ ಕಾರ್ನಲ್ಲಿ ಸ್ಪಾಟ್ನಲ್ಲಿ 4 ಜನರು ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಕೆಂಕೆರೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದು. 2 ಕಾರುಗಳ ನಡುವೆ ಆಗಿರುವಂತಹ ಮುಖಾಮುಖಿ ಡಿಕ್ಕಿಯಲ್ಲಿ 4 ಜನರು ಕಾರ್ನಲ್ಲಿ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಕೆಂಕೆರೆಯಲ್ಲಿ ಆಗಿರೋ ಘಟನೆ ಇದು. ಡಿಕ್ಕಿಯ ರಭಸಕ್ಕೆ ಇನೋವಾ ಕಾರ್ ಪಲ್ಟಿಯಾಗಿದೆ. ಇನ್ನು ಅದರಲ್ಲಿದ್ದಂತಹ ಕೆಲ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಹುಳಿಯಾರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನೋವಾ ಕಾರ್ ಮತ್ತೆ ಇನ್ನೊಂದು ಕಾರ್ ಮುಖಾಮುಖಿ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇನೋವಾ ಕಾರ್ ಪಲ್ಟಿಯಾಗಿದೆ. ಆ ಕಾರ್ನಲ್ಲಿದ್ದಂತಹ 3 ಜನರು ಸಾವನ್ನಪ್ಪಿದ್ದು, ಇನ್ನುಳಿದವರಿಗೆ ಗಂಭೀರ ಗಾಯಗಳಾಗಿದೆ. ಓಮಿನಿ ಕಾರು ಮತ್ತು ಇನೋವಾ 2 ಗಾಡಿಗಳು ಮುಖಾಮುಖಿ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ 3 ಜನರು ಸ್ಪಾಟ್ನಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನುಳಿದ ಗಾಯಾಳುಗಳನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿ ಹೆಚ್ಚಿನ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗಿದೆ. ಹುಳಿಯಾರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವಿಠಲ್, ಎಷ್ಟೊತ್ತಿಗೆ ಆಗಿರುವಂತಹ ಅವಘಡ ಇದು, ಮತ್ತೆ ಎಷ್ಟು ಜನರಿಗೆ ಗಾಯಗಳಾಗಿದೆ, ಅವರ ಪರಿಸ್ಥಿತಿ ಹೇಗಿದೆ? ಧನುಷ್, ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಜೆಗೆ ಎಂದು ಅವರು ಆಂಧ್ರ ಪ್ರದೇಶದ ಅದೋನಿಯಿಂದ ಮೈಸೂರು ಕಡೆ ಟ್ರಿಪ್ ಬಂದಿರ್ತಾರೆ ಫ್ಯಾಮಿಲಿ. ಮತ್ತೆ ಎಲ್ಲ ರಜೆ ಮುಗಿಸ್ಕೊಂಡು ಅದೋನಿ ಕಡೆ ತೆರಳಬೇಕಾದ್ರೆ ಹುಳಿಯಾರಿನ ಕೆಂಕೆರೆ ಬಳಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಲೋಕಲ್ ಡ್ರೈವರ್ ಆಗಿರ್ತಕ್ಕಂಥ ಅಂದ್ರೆ ಅಲ್ಲೇ ಲೋಕಲ್ ಆಗಿ ಓಡಾಡ್ತಕ್ಕಂಥ ಓಮ್ನಿ ರಸ್ತೆಗೆ ಹೋಗ್ತಾ ಇರುತ್ತೆ. ಅವರು ಯಾವುದೇ ರೀತಿಯಾದಂತಹ ಒಂದು ಸಿಗ್ನಲ್ ನ ಹಾಕದೆ ಮತ್ತೆ ಇಂಡಿಕೇಟರ್ನು ಕೂಡ ಹಾಕದೆ ಏಕಾಏಕಿಯಾಗಿ ರೈಟ್ ಸೈಡ್ಗೆ ಅವರು ಟರ್ನ್ ತಗೊಂಡಿದ್ದಾರೆ. ಹಿಂದೆ ಹೋಗ್ತಿದ್ದಂತ ಒಂದು ಇನೋವಾ ಗಾಡಿ ಏನು ಮೃತರಾದ ರವಿಕುಮಾರ್ ರೆಡ್ಡಿ ಏನಿದ್ದಾರೆ ಅವರೇ ಒಂದು ಇನೋವಾ ಕ್ರಿಸ್ಟಾ ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ ಆಗಿ ಓಮ್ನಿ ಕಾರ್ ಅಡ್ಡ ತೆಗೆದ್ರಿಂದ ಪ್ಯಾನಿಕ್ ಆಗಿ ಅದು ನೇರ ಹೋಗಿ ಓಮ್ನಿ ಕಾರ್ಗೆ ಹೊಡೆದಿರ್ತಕ್ಕಂಥದ್ದು. ಇದ್ದಂತ ಸ್ಪೀಡ್ಗೆ ಪಕ್ಕದಲ್ಲೇ ಇದ್ದಂತ ಹಳ್ಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಕಾರ್ನಲ್ಲಿದ್ದ ಏನು 65 ವರ್ಷದ ಇಂದ್ರಮ್ಮ ಮತ್ತೆ 30 ವರ್ಷದ ಯುವತಿ ಸೌಮ್ಯ ಜೊತೆಗೆ ರವಿಕುಮಾರ್ ರೆಡ್ಡಿ ಮೂರು ಕೂಡ ಆಂಧ್ರ ಪ್ರದೇಶದವರು ಅಂತ ಹೇಳಲಾಗ್ತದೆ. 3 ಜನ ಸ್ಪಾಟಲ್ಲೇ ಡೆತ್ ಆಗಿರ್ತಕ್ಕಂಥದ್ದು. ಇನ್ನುಳಿದ 2 ಗಾಯಾಳುಗಳನ್ನ ಸ್ಥಳೀಯ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆ ಮತ್ತು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಇನ್ನೊಬ್ಬರ ಕಂಡೀಷನ್ ತೀರಾ ಹದಗೆಟ್ಟಿದೆ, ಅವರು ಹೇಳೋದಕ್ಕಾಗಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಲೇಪಾಕ್ಷಿ ಅವರ ಕಾರು ಅವ್ರಿಗೂ ಕೂಡ ಒಂದು ಸಣ್ಣ ಪುಟ್ಟ ಗಾಯಗಳಾಗಿ ಆತನಿಗೂ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿ.